ರಾಂಗ್ ಆನ್ಸರ್. ಅಲ್ಲಿಗೆ ಯಾರು ನಾನು ಯಾರು ಯಾವುದು ಇಲ್ಲಿ ಯಾರು ಬಲ್ಲೋರಲ್ಲ. ಅವನು ತಲೆ ಮೇಲೆ ಹೇಳ್ತಾವನೆ. ಬಂದು ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಿಲ್ಲ, ಆದ್ರೂ ಎಲ್ಲರನ್ನು ಕಾಡ್ತೀನಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಗೇಮ್ ಆಡಿಸ್ತಾ ಇದ್ದೀನಿ. ಇದು ನನ್ನ ಫ್ಯಾಮಿಲಿ, ಈ ಕಡೆ ಒಂದು ಅಣ್ಣನ ಫ್ಯಾಮಿಲಿ ಕೂರಿಸಿದ್ದೀನಿ, ಈ ಕಡೆ ಒಂದು ಅಣ್ಣನ ಫ್ಯಾಮಿಲಿ ಕೂರಿಸಿದ್ದೀನಿ. ಇವತ್ತಿನ ಗೇಮ್ ಏನು ಅಂತಂದರೆ ಒಗಟು, ಓಕೆನಾ? ಸೊ ನಾನು ಒಗಟ್ಸ್ ಕೇಳ್ತೀನಿ, ಯಾರು ಫಸ್ಟ್ ಆನ್ಸರ್ ಮಾಡ್ತೀನಿ, ಮಧ್ಯದಲ್ಲಿ ಒಂದು ಬಾಟ್ಲ್ ಇಡ್ತೀನಿ, ಯಾರು ಫಸ್ಟ್ ಆನ್ಸರ್ ಗೊತ್ತೋ ಅವ್ರಿಗೆ ಆ ಬಾಟ್ಲ್ ಟಚ್ ಮಾಡಿದ್ರೆ ಅವ್ರಿಗೆ ಆನ್ಸರ್ಗೆ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ, ಓಕೆನಾ? ಸೊ ಯಾರು ಗೆಲ್ತೀರಾ ಅವರಿಗೆ ನನ್ನ ಕಡೆಯಿಂದ 100 ರೂಪೀಸ್ ಕೊಡ್ತೀನಿ. ಇಲ್ಲೇ ಕೊಡ್ತೀನಿ 100 ರೂಪೀಸು. ಟೋಟಲ್ 10 ಕ್ವಶನ್ಸ್ ಕೇಳ್ತೀನಿ. ಹಾಂ, 10ನಲ್ಲಿ 6 ಗೆಲ್ಬೇಕು. 6 ಯಾರು ಗೆಲ್ತಾರೆ ಅವರು ವಿನ್ನರ್. ಮ್ಯಾಕ್ಸಿಮಮ್ 6. ಟೋಟಲ್ ಆಟ ಗೆದ್ರೆ 100 ರೂಪೀಸ್ ಕೊಡ್ತೀನಿ, ಓಕೆನಾ? ರೆಡಿನಾ? ಸೊ ಬಾಟಲ್ ಇಡ್ಲಾ ಮಧ್ಯಕ್ಕೆ? ಆಗಲೇ ಹೇಳ್ದಂಗೆ ಬಾಟ್ಲ್ ಇಡ್ತೀನಿ ಅಂತಂದಿದೆ, ಬಟ್ ಬಾಟ್ಲು ಬೇಡ, ಸೌಂಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಇಟ್ಟಿದ್ದೀನಿ. ಸೊ ಯಾವ ಟೀಮ್ ಅವ್ರಿಗೆ ಫಸ್ಟ್ ಆನ್ಸರ್ ಗೊತ್ತಿರುತ್ತೋ ಅವ್ರು ಹೋಗಿ ಅದನ್ನ ಟಚ್ ಮಾಡಬೇಕು. ಎತ್ಕೊಂಡು ತಲೆ ಮೇಲೆ ಹಾಕೋಬೇಕು, ಅದು ಇನ್ನೂ ಚೆನ್ನಾಗಿದೆ ಆಕ್ಚುಲ್ ಆಗಿ. ಸೊ ತಲೆ ಮೇಲೆ ಹಾಕೋಬೇಕು, ಓಕೆನಾ? ರೆಡಿನಾ? ಸೊ ಅದಕ್ಕಿಂತ ಮುಂಚೆ ಒಂದ್ಸರಿ ಇಂಟ್ರೊಡಕ್ಷನ್ ತಗೊಳ್ಳೋಣ. ನಿಮ್ಮ ಟೀಮ್ ಹೆಸರು ಹೇಳ್ಬಿಡಿ, ನಿಮ್ಮ ಟೀಮ್ ಹೆಸರು ಏನೇನು ಹೆಸರು ಇಟ್ಕೋತೀರಾ ಅಂತ ಹೇಳ್ಬಿಟ್ರೆ ಈಸಿ ಆಗುತ್ತೆ ಪಾಯಿಂಟ್ಸ್ ಕೊಡೋಕ್ಕೆ. ಎ ಟೀಮ್ ಬಿ ಟೀಮ್ ಎಲ್ಲ ಚೆನ್ನಾಗಿಲ್ಲ. ಹೆಸರು ಏನೋ ಯೂನಿಕ್ ಹೆಸರು ಇಡ್ರು, ಯೂನಿಕ್ ಆಗಿರೋ ಹೆಸರು ಇಡಿ. ಕರಣ್, ಇದು ಕರಣ್ ಟೀಮ್, ಇದು ಕಿಶನ್ಸ್ ಟೀಮ್, ಓಕೆನಾ? ನನ್ನ ಬ್ರ್ಯಾಂಡ್ ಅಂತೆ, ಪರವಾಗಿಲ್ಲ. ಅದು ಕರಣ್ ಟೀಮ್, ಇದು ಕಿಶನ್ಸ್ ಟೀಮ್. ನಾನು ಪಾಯಿಂಟ್ಸ್ಗಳನ್ನ ಲೆಕ್ಕ ಹಾಕೋತೀನಿ, ಓಕೆನಾ? ಅವನೇ ಫಸ್ಟ್. ಓಕೆ, ರೂಬಿ ಸುಮ್ಮನೆ ನೋಡ್ತಾ ಕೂತಿರ್ತಾಳೆ. ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಬಂದು, ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕನನ್ನು ಹೊಯ್ಯುವುದು ಯಾವುದು? ನೀವು ಬರೀ ಮಾತಾಡಿದ್ರೆ ಟೈಮ್ ವೇಸ್ಟ್ ಮಾಡೋದು. ಓಕೆ, ಇನ್ನೊಂದ್ಸರಿ ಕ್ವಶನ್ ಹೇಳ್ತೀನಿ. ನಾನು ಕನ್ನಡ ಕ್ಲೀನಾಗೆ ಓದಿ, ಇನ್ನೊಂದ್ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕನನ್ನು ಹೊರುವುದು ಯಾವುದು? ಈಗ ಕಿಶನ್ಸ್ ಟೀಮ್ ಅವ್ರು ಹೇಳಿದ್ದಾರೆ ರಾಂಗ್ ಆನ್ಸರ್. ಮೊರಿ 3 ಚಾನ್ಸಸ್ ಇರುತ್ತೆ ಅಷ್ಟೇ. ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕನನ್ನು ಹೊರುವುದು ಯಾವುದು? ಕ್ಯಾನ್ಸಲ್ ಹೋಯ್ತು. ಹೊರುವುದು ಅಂತ ಮೆನ್ಷನ್, ಹೊರುವುದು ಬಾಲಕನ ಸ್ಲಿಪ್ಪರ್ ಹೊರುತ್ತಾ? ಯಪ್ಪ, ಇದು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮ್ ಇದು ಹೇಳ ಅಂದ್ರೆ ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹುದು, ಬಾಲಕನನ್ನು ಹೊರುವುದು ಯಾವುದು? ಕರೆಕ್ಟ್ ಆನ್ಸರ್. ತೊಟ್ಟಿಲು ಕರೆಕ್ಟ್ ಆನ್ಸರ್. ಅವರು ಫುಡ್ ಕೊಡ್ತಾ ಇದ್ದಾರೆ ಎಲ್ಲಾರ್ಗು. ಓಕೆ, ಅವ್ನು ಹಾಳು ಮಾಡ್ತಾವನೆ ಮಗುನ. ಸೊ ಕಿಶನ್ಸ್ ಟೀಮ್ಗೆ 1 ಪಾಯಿಂಟ್. ಸೊ ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಬಂದು, 4 ಕಾಲುಗಳಿದ್ದರೂ ಪ್ರಾಣಿ ನಾನಲ್ಲ, ಬೆನ್ನು ತೋಳುಗಳು. ನಿಮ್ಮ 3 ಚಾನ್ಸ್ ಮುಗಿದಿರೋ ಕಾರಣ ಸರಿ ಆಯ್ತು. 2 ಮುಗ್ದಿದೆ, ಅವ್ರದ್ದು 1 ಮುಗ್ದಿದೆ. ರಾಂಗ್ ಆನ್ಸರ್. ಲಾಸ್ಟ್ ಟೈಮ್ ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ,
ತಲೆಯಲ್ಲಿ ಕೂದಲಿಲ್ಲ ಆದ್ರೂ ಎಲ್ಲರನ್ನು ಕಾಡ್ತೀನಿ. ಅವ್ನು ಹೇಳಿದ್ನಲ್ಲ ಅದೇ ಕಾಡ್ತೀನಿ. ಯಾರು ನಾನು? ಯಾರು ನಾನು? ಕರಣ್ ಅದು. ನಾನು ಯಾರು? ರಾಂಗ್ ಆನ್ಸರ್. 3 ಚಾನ್ಸ್ ಮುಗೀತು. ಅವ್ರದ್ದು 2 ಇದೆ. ಬೇಗ ಹೇಳ್ಬೇಕು. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 6. ರಾಂಗ್ ಆನ್ಸರ್. ಅದು ಮುಟ್ಬಿಟ್ಟು ಹೇಳಿ. ಮುಟ್ಬಿಟ್ಟು ತಲೆಗೆ ಹಾಕೊಂಡು ಹೇಳಿ. ರಾಂಗ್ ಆನ್ಸರ್. 3 ಚಾನ್ಸು ಕೂಡ ಮುಗ್ದಿದೆ. ಅಲ್ಲಿಗೆ ಕರೆಕ್ಟ್ ಆದ ಆನ್ಸರ್ ಬಂದು ಸೊಳ್ಳೆ. ಎಲ್ರೂ ಕಾಡ್ತೀನಿ. ಸೊಳ್ಳೆ. ಅವನು ತಲೆ ಮೇಲೆ ಹೇಳ್ತಾವನೆ. ಸೆಕೆಂಡ್ ಕ್ವಶನ್ ಬಂದು 4 ಕಾಲುಗಳಿದ್ದರೂ ಪ್ರಾಣಿಯಲ್ಲ, ಬೆನ್ನು ಮೂಳೆಗಳಿದ್ದರೂ ಮನುಷ್ಯ ನಾನಲ್ಲ, ಹಾಗಾದರೆ ನಾನು ಯಾರು ಹೇಳಬಲ್ಲಿರಿ? ಯಾರು ಟಚ್ ಮಾಡಂಗಿಲ್ಲ. ಸುಮ್ಮನೆ ಮೈನಸ್ ಮಾಡ್ತೀನಿ ಪಾಯಿಂಟ್. ಆಮೇಲೆ ಹೇಳಿ. ಇನ್ನೊಂದ್ಸರಿ ಹೇಳ್ತೀನಿ. 4 ಕಾಲುಗಳಿದ್ದರೂ ಪ್ರಾಣಿ ನಾನಲ್ಲ, ಬೆನ್ನು ತೋಳುಗಳಿದ್ದರೂ ಮನುಷ್ಯ ನಾನಲ್ಲ, ಹಾಗಾದರೆ ನಾನು ಯಾರು ಹೇಳಬಲ್ಲಿರಾ? ಯಾರು ಹೇಳ್ತೀರಾ ಫಸ್ಟ್ ಅವರು ಎತ್ಕೊಳ್ಳಿ. ರಾಂಗ್ ಆನ್ಸರ್. ಎತ್ಕೊಳ್ಳಿ ಹೇಳಿ. ಕರೆಕ್ಟ್ ಆನ್ಸರ್. ಕುರ್ಚಿ. ಫಸ್ಟ್ ಮುಟ್ಟೆ ಪ್ರಶ್ನೆ ಎತ್ಕೊಂಡು ತಲೆ ಮೇಲೆ ಹಾಕೋಬೇಕು ಅಂತ ಹೇಳಿದ್ದೆ ನಾನು. ಗೇಮ್ ರೂಲ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮುಟ್ಟಿದ ಪ್ರಶ್ನೆ ಎಲ್ಲ ಎತ್ಕೊಂಡು. ಸೊ ಈಗ ಸೆಕೆಂಡ್ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿರೋದು ಕಿಶನ್ ಟೀಮ್. ಚಪ್ಪಾಳೆ. ಸೊ ಈಗ ಅದರಲ್ಲಿ 2 ಪಾಯಿಂಟ್ಸ್. ಕರೆಂಟ್ ಟೀಮ್ ಅವರು ತುಂಬಾ ನಿಧಾನವಾಗಿ ಬರ್ತಾ ಇದ್ದಾರೆ. ಎಲ್ಲೋಗಿದ್ದೀರ ಅದಕ್ಕೆ? ಇಲ್ಲಿ ಬನ್ನಿ ವಾಪಸ್ಸು. ಅವನಿದಾನಂತೆ. ಸೊ ಕರೆಕ್ಟಾಗಿ ಆನ್ಸರ್ ಮಾಡ್ರಪ್ಪ. 3ನೇ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ ಟೋಪಿ ಮೇಲೆ ಕೈ ಇರಲಿ ಎಲ್ಲಾರ್ದು. ರೆಡಿನಾ? ಬಂದು ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಿಲ್ಲ, ಆದ್ರೂ ಎಲ್ಲರನ್ನು ಕಾಡ್ತೀನಿ. ರಾಂಗ್. 1 ಚಾನ್ಸ್ ಮುಗೀತು. ಸೊ ಇನ್ನೊಂದ್ಸರಿ ರಿಪೀಟ್ ಮಾಡಿ. 1 ಚಾನ್ಸ್ ಮುಗ್ದಿದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ. ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲಿಲ್ಲ, ಆದ್ರೂ ಎಲ್ಲರನ್ನು ನಾನು ಕಾಡ್ತೀನಿ. ನಾನು ಯಾರು? ರಾಂಗ್ ಆನ್ಸರ್. 2 ಚಾನ್ಸ್ ಮುಗೀತು. ರಾಂಗ್ ಆನ್ಸರ್. ಅಲ್ಲಿಗೆ ಈಗ ನೀವು 3rd ಕ್ವಶನ್ಗೆ ರಾಂಗ್ ಆನ್ಸರ್ ಮಾಡಿರೋದ್ರಿಂದ 3rd ಕ್ವಶನ್ ಪಾಯಿಂಟ್ ನನಗೆ ಬರುತ್ತೆ. ಸೊ 10 ಅಲ್ಲಿ 2 ಪಾಯಿಂಟ್ಸ್ ಕಿಶನ್ಸ್ ಟೀಮ್ಗೆ, 0 ಪಾಯಿಂಟ್ಸ್ ಕರೆಂಟ್ಸ್ ಟೀಮ್ಗೆ. ಕರೆಂಟ್ ಟೀಮ್ ತುಂಬಾ ಸ್ಲೋ ಆಗಿಬಿಟ್ಟಿದ್ದಾರೆ, ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. 3ರಲ್ಲಿ 2 ಕಿಶನ್ಸ್ ಟೀಮ್. ಸೊ 1 ಭೂಮಿಕಾಸ್ ಟೀಮಿಗೆ ಬಂದಿದೆ. ಸೊ ಈಗ ನಮ್ಮ 4ನೇ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಇದು ತುಂಬ ಈಸಿ ಆ್ಯಕ್ಚುಲ್ ಆಗಿ. ಇದಕ್ಕೂ ಕರಣ್, ಇದಕ್ಕೂ ಯಾರು ಆನ್ಸರ್ ಮಾಡಲಿಲ್ಲ ಅಂತಂದರೆ ನಿಜವಾಗ್ಲೂ ವೇಸ್ಟ್ ನೀವೆಲ್ಲ. ಕರಣ್, ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನು ಯಾರು? ರಾಂಗ್ ಆನ್ಸರ್. 1 ಪಾಯಿಂಟ್ ಮುಗೀತು. ಇನ್ನೊಂದ್ಸರಿ ಕ್ವಶನ್ ರಿಪೀಟ್ ಮಾಡ್ತೀನಿ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನು ಯಾರು? ಯಾರು ನಾನು? ಯೋಚನೆ ಮಾಡಿ. ಆಯ್ತಾಯ್ತು. ಡಿಸ್ಟರ್ಬ್ ಮಾಡಬೇಡ ಈಗ ನೀನು. ಯಾರು ನಾನು ಯಾರು? ಯಾವ ಊರು? ಇಲ್ಲಿ ಯಾರು ಬಲ್ಲೋರಲ್ಲ. ಲಾಸ್ಟ್ ಟೈಮ್ ರಿಪೀಟ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನು ಯಾರು? ರಾಂಗ್ ಆನ್ಸರ್. ಗಗನ ಆಲ್ರೆಡಿ ಅದನ್ನ ಆನ್ಸರ್ ಮಾಡ್ಬಿಟ್ಟು ರಾಂಗ್ ಅಂದ್ಬಿಟ್ಟು ಕೂರಿಸ್ತಾ ತಾನೆ. ಕ್ಲೂ ಕೊಡ್ಲಾ?
ಕ್ಲೂ ಕೊಡ್ತೀನಿ, ರೆಡಿ ಆಗಿರಿ. 100% ಗೊತ್ತಾಗುತ್ತೆ ಆನ್ಸರು. ರೆಡಿ ಆಗಿರಿ, ಓಕೆನಾ? ಸ್ವಲ್ಪ ಉಪ್ಪು ಖಾರ ಹಾಕೋಣ. ಮೈನಸ್ ನೆಗೆಟಿವ್ ಪಾಯಿಂಟ್ ಕೊಡ್ತೀನಿ. ನೆಗೆಟಿವ್ ಪಾಯಿಂಟ್ ಆನ್ಸರ್ ಗೊತ್ತಿರೋ ಮಾತ್ರ ಎತ್ಕೊಂಡು ನೆಗೆಟಿವ್ ಪಾಯಿಂಟ್ ಕೊಡ್ತೀನಿ. ಡೈಲಿ ಯೂಸ್ ಮಾಡ್ತೀರಾ ಇದನ್ನ? ಪ್ರತಿದಿನ ಯೂಸ್ ಮಾಡ್ತೀರಾ? ರಾಂಗ್ ಆನ್ಸರ್. ಮೈನಸ್. ಮುಗಿಸಿ 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 ಮುಗಿಸಿ. ಹತ್ರ ಇದ್ದೀರಾ. ಸೊ 4 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ ಕಿಶನ್ಸ್ ಟೀಮ್ ಅವ್ರು ಗೆದ್ದಿದ್ದಾರೆ. ಕರೆಂಟ್ಸ್ ಟೀಮ್ ಇನ್ನು 0ಲೇ ಇದ್ದಾರೆ. ಇಷ್ಟು ಬೇಗ ಬಿಟ್ಕೊಡ್ತೀರಾ ಆಟನ? ನಿಜವಾಗ್ಲು ಕರಣ್ ನಿನ್ನ ಟೀಮ್ ಅವ್ರು ಯಾರು ಕರೆಕ್ಟಾಗಿ ಆಡ್ತಾಯಿಲ್ಲ. ಕರಣ್ ಹೇಳೋರ್ಗೆ ವಿನ್ ಮಾಡೋಕ್ಕೆ. ಅಲ್ಲಿ ಮಧ್ಯದಲ್ಲಿರೋಂತೂ ತಿನ್ನೋದ್ರಲ್ಲೇ ಬ್ಯುಸಿ ಆಗೋರೆ ಬರೀ. ನವೀನ್ ಪಟೇಲ್, ಸಾರಿ ಅಣ್ಣ. ಇಷ್ಟು ಈಸಿಯಾಗಿ ಆಟ ಬಿಟ್ಕೊಡ್ತೀಯಾ? ಮುಖ ನೋಡು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್ ಆಯಿತಾ? ಹೋದರೂ ಇರುತ್ತೆ, ಬಂದರೂ ಕಾಡುತ್ತೆ, ಏನದು? ತಪ್ಪು. 2 ಚಾನ್ಸ್ ಆಯಿತು. ಬಟ್ ಸ್ವಲ್ಪ ಓಕೆ ಬಟ್ ಸೇಮ್ ಅಕ್ಷರ ಅಲ್ಲ. ಬಟ್ ಸ್ವಲ್ಪ ರೈಟ್ ಆನ್ಸರ್ ಅಲ್ಲ ಅದು. 2ನೇ. ಸೊ ಮತ್ತೆ ಕ್ವಶನ್ ರಿಪೀಟ್ ಮಾಡ್ತಿದ್ದೀನಿ. ಹೋದರೂ ಬರುತ್ತೆ, ಬಂದರೂ ಕಾಡುತ್ತೆ. ಹೋದರೂ ಬರುತ್ತೆ, ಬಂದರೆ ಕಾಡುತ್ತೆ, ನಾನು ಯಾರು? ರಾಂಗ್ ಆನ್ಸರ್. ಬಂದರೆ ಕಾಡುತ್ತೆ. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಓಕೆ, ಎಲ್ಲಾರ್ದು ಮುಗ್ದಿದೆ. ಕ್ಲೂ ಕೊಡ್ತೀನಿ. ಇದು ಪಕ್ಕ ಗೊತ್ತಾಗುತ್ತೆ. ಇದು ಈಸಿ ಇದೆ, ನಾನು ಪಕ್ಕ ಗೊತ್ತಾಗುತ್ತೆ. ನಿಮ್ಮ ಹುಡುಗಿ ಬಿಟ್ಟೋದಾಗ ಏನಿರುತ್ತೆ? ಕರೆಕ್ಟ್ ಆನ್ಸರ್. ಕಳ್ಳಂತಾರ ಆನ್ಸರ್ ಗೊತ್ತಿದ್ದಕ್ಕೆ ಓಡೋಟೋದ್ರು ಅವರು. ಈಗ 6 ಕ್ವಶನ್ ಅಲ್ಲಿ 5 ಕ್ವಶನ್ ಇವರೇ ಗೆದ್ದಿದ್ದಾರೆ. ಯಾರು? ಕಿಶನ್ಸ್ ಟೀಮ್. ಸೊ ಒಂದಕ್ಕಾರ ಆನ್ಸರ್ ಮಾಡ್ತೀರಾ, ಅಟ್ಲೀಸ್ಟ್ ಒಂದಕ್ಕೆ ಆನ್ಸರ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇದು ತುಂಬಾ ಈಸಿ ಇದೆ. ನನ್ನ ಮೇಲೆ ಡೌಟ್ ಪಟ್ಬಿಡ್ತಾರೆ ಆಮೇಲೆ ಆನ್ಸರ್ ಕೊಟ್ಟಿದ್ದೀನಿ ಅಂತ. ಸೊ ಇದು ತುಂಬಾ ಈಸಿ ಇದೆ, ತುಂಬಾನೇ ಈಸಿ ಇದೆ ಹೇಳ್ತಾ ಇದ್ದೀನಿ. ನೀರು ಬರುತ್ತೆ, ನದಿ ಅಲ್ಲ. ಬಾಗಿಲು ಇರುತ್ತೆ, ಮನೆ ಅಲ್ಲ. ರಾಂಗ್ ಆನ್ಸರ್. ನಿಯರೆಸ್ಟ್ ರಾಂಗ್ ಆನ್ಸರ್. ಕಣ್ಣು ಕೊಡ್ತಾರೆ ಕಣಪ್ಪ, ನಾನು ಕಣ್ಣು ಹೇಳಿದ್ದೀನಿ. ಹತ್ರದಲ್ಲಿದೆ ಅಂತ ಹೇಳ್ಬೇಕು, ಹೇಳ್ಬಾರ್ದು ಅಂತ ಹೇಳಿದ್ರಿ. ಹತ್ರದಲ್ಲಿದೆ ನಮಗ್ ಗೊತ್ತಿಲ್ಲ. ಹತ್ರದಲ್ಲಿದ್ರೆ ಹೇಳ್ಬೇಕು ಅಂತಿದ್ರೆ ಹೇಳ್ಬಾರ್ದು ಅಂತಿದ್ರೆ ಹೇಳಿ. ಇಲ್ಲಿ ಕೆಲ ಮೇಲೆ ಹತ್ರದಲ್ಲಿದ್ದೀರಿ ಅಂತ ಹೇಳ್ಬೇಕು ಅಂತ ಹೇಳಿದ್ರಿ. ಕಣ್ಣು ಸರಿಯಾದ ಉತ್ತರ. ಸೊ ನಾನಿದು ನಾನು ಅಣ್ಣ ಇದು ನಿಂದು ಇದು ತುಂಬಾ ರಾಂಗ್ ಅಣ್ಣ. ನಿಂದು ನೀನು ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ನೀನು ಅವ್ರು ಹೆಂಗೆ ಎತ್ಕೋತಾರೆ? ಬಾಯಿ ಮುಖದಲ್ಲಿರೋ ಅಂಗಾಂಗಗಳನ್ನ ಹೇಳ್ಬಿಡಿ ತೆಗಿ. ಸೊ ಈ ಆನ್ಸರ್ನೇ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸರಿ, ಈಗ ಇನ್ನೂ ತುಂಬಾ ಈಸಿ ಇದ್ರೆ ಆನ್ಸರ್ ಕ್ವಶನ್ ಕೇಳ್ತೀನಿ. ಇದಕ್ಕೂ ಇಲ್ಲ ಅಂತಂದ್ರೆ ಹೋಗ್ತಾರೆ ಅಷ್ಟೇ. ಓಕೆನಾ? ರೆಡಿನಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಣ್ಣ. ಒಂದ್ಸರಿ ಆನ್ಸರ್ ಮಾಡಿದ್ಮೇಲೆ ವಾಪಸ್ ಸ್ಟಾಪ್ ಇಡ್ಬೇಕು ಅಣ್ಣ. ಕುಕ್ಕಿ ಸರಿ, ರೂಲ್ ಅಣ್ಣ. ನೀನು ಕರೆಕ್ಟಾಗಿ ನೀನು ಕೇಳಿಸ್ಕೊಂಡಿಲ್ಲ ಅಣ್ಣ. ಒಂದ್ಸರಿ ಆನ್ಸರ್ ಮಾಡಿದ್ಮೇಲೆ ಟೋಪಿನ ವಾಪಸ್ ಇಡಬೇಕು. ರಾಂಗ್ ಅಂತ ಅಂದ ತಕ್ಷಣ. ಓಕೆನಾ? ಕೇಳಿಸ್ಕೊಳ್ಳಿ. ಗಂಟೆ ಹೊಡೆಯುತ್ತೇನೆ, ಪೂಜಾರಿ ಅಲ್ಲ. ಪೇಪರ್ ಹರಿಯುತ್ತೇನೆ, ಆದರೆ ಹುಚ್ಚನಲ್ಲ. ಆದರೆ ಹುಚ್ಚ ಅಲ್ಲ. ಹಣ ಕೇಳುತ್ತೇನೆ, ಭಿಕ್ಷುಕನಲ್ಲ. ನಾನ್ ಯಾರು? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಂಟೆ ಹೊಡೆಯುತ್ತೇನೆ, ಪೂಜಾರಿ ಅಲ್ಲ. ಪೇಪರ್ ಹರಿಯುತ್ತೇನೆ, ಹುಚ್ಚ ಅಲ್ಲ. ಹಣ ಕೇಳುತ್ತೇನೆ, ಭಿಕ್ಷುಕನಲ್ಲ. ಮತ್ತೆ ನಾನು ಯಾರು?
ಯಾರು ನಾನು? ಪೋಸ್ಟ್ಮ್ಯಾನ್ ರಾಂಗ್. ಸಮಥಿಂಗ್ ರಿಲೇಟೆಡ್. ಹೌದು, ರಿಲೇಟೆಡ್. ಇಟ್ಬಿಡಿ. ನಾ ಪೋಸ್ಟ್ಮ್ಯಾನ್ ಅಂತ ಹೇಳ್ದೆ. ಹೌದು. ನನಗೂ ಆಪ್ಷನ್ ಇತ್ತು. ಒಂದ್ ನಿಮಿಷ ನೀನಿರೆ. ಒಂದನ್ನ ಮೂವ್ ಅಂತ ಹೇಳ್ದಲ್ವ ನಾನು. ರಿಲೇಟೆಡ್ ಅಂದಾಗ ನಾನು ಅವ್ನ್ ಚಾನ್ಸ್ ಕೊಟ್ಟೆ. ಅವ್ನ್ ಬಾಯಿ ಅಂದ್ಮೇಲೆ ನಾ ಕಿತ್ಕೊಂಡಿದ್ದು. ಹೌದು. ಇನ್ನೊಂದು ಇನ್ನೂ ಒಂದು ರಿಲೇಟೆಡ್ ಐತಲ್ಲ ನನಗೆ ಹಂಗಾರೆ. ಒಂದು ರಿಲೇಟೆಡ್ ಅಣ್ಣ. ಈಗ ನಿಮಗೆ ಆಪ್ಷನ್ ಒಂದ್ ನಿಮಿಷ. ಈಗ ಇವ್ ಟೀಮ್ ಹೋಗಿ ರಿಲೇಟೆಡ್ ಅಂದಿದ್ದಕ್ಕೆ ಒಂದು ಆಪ್ಷನ್ ಇದೆ, ಹೇಳೋಣ. ಗಂಟೆ ಹೊಡೆಯುತ್ತೇನೆ ಪೂಜಾರಿ ಅಲ್ಲ, ಪೇಪರ್ ಹರಿಯುತ್ತೇನೆ ಹುಚ್ಚನಲ್ಲ, ಹಣ ಕೇಳುತ್ತೇನೆ ಭಿಕ್ಷುಕನಲ್ಲ, ನಾನ್ ಯಾರು? ಕರೆಕ್ಟಾಗಿ ಯೋಚನೆ ಮಾಡಿ. ಹತ್ರನೇ ಇದ್ದೀರಾ. ಈಗ ನೀವು ಹೇಳ ಅಂದ್ರೆ ಅವರಿಗೆ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಯೋಚನೆ ಮಾಡಿ ನೀವು ಕುತ್ಕೊಂಡು ಏನಿರ್ಬೋದು ಅಂತ. ಕುಕ್ಕಿ, ನಿಮ್ಮ ಟೀಮ್ ಗೆಲ್ಲಕ್ಕೆ ಸೋಲಕ್ಕೆ ನೀನೇ ಕಾರಣ ಕುಕ್ಕಿ. ರಾಂಗ್ ಆನ್ಸರ್. ಪಾಸ್. ಈಸಿ ಇದೆ. ಕರೆಕ್ಟಾಗಿ ಅನಾಲಿಸ್ ಮಾಡಿ ನಾನು ಹೇಳ್ತಿರೋ ಕ್ವಶನ್ನ. ಲಾಸ್ಟಾಗಿ ಕರೆಕ್ಟಾಗಿ ಅನಾಲಿಸ್ ಮಾಡಿ ನಾನು ಹೇಳ್ತಿರೋ ಕ್ವಶನ್ನ. ಗಂಟೆ ಹೊಡೆಯುತ್ತೇನೆ. ಕರೆಕ್ಟ್ ಆನ್ಸರ್. ಸೊ ಇವಾಗ 10 ಕ್ವಶನಲ್ಲಿ ಅಟ್ಲೀಸ್ಟ್ 6 ಕ್ವಶನ್ ಹೇಳ್ಬೇಕು ಅಂತಿತ್ತು. 6 ಕ್ವಶನ್ಗೆ 7 ಕ್ವಶನ್ಗೆ 6 ಕ್ವಶನ್ ಅವರೇ ಹೇಳ್ಬಿಟ್ಟು ಅವರೇ ವಿನ್ ಆಗಿದ್ದಾರೆ. 7 ಕ್ವಶನ್ಗೆ 6 ಕ್ವಶನ್ ಹೇಳ್ಬಿಟ್ಟು ನೀವೇ ವಿನ್ ಆಗ್ಬಿಟ್ಟಿದ್ದೀರಾ. ಅಲ್ಲಿಗೆ ಅವರೇ ವಿನ್ನರ್. ಸೊ ಕಿಶನ್ ಟೀಮ್ ವಿನ್ ಆಗಿರೋದ್ರಿಂದ ಕೊಡ್ತಾ ಇದ್ದೀನಿ ನಾನು. ₹100 ಬಂದಿದೆ. ನೆಕ್ಸ್ಟ್ ಏನಾದ್ರು ಇದ್ರೆ ನಮ್ಮನೆ ಹೋಗಿ ಬರ್ತೀವಿ. ಕರೆಕ್ಟಾಗಿ ಕಂಡುಹಿಡಿತಾರೆ. ಸೊ ಅಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. Bye, good night. ಬಾಯ್, ಗುಡ್ ನೈಟ್. Bye.